ಎರಡನೇ ಮಹಾಯುದ್ಧದಲ್ಲಿ ಹಾಕಿದ್ದು 15ರಿಂದ 20 ಕಿಲೋಟನ್. 1 ಕಿಲೋಟನ್ ಅಂದರೆ 1,000 ಟನ್ನಷ್ಟು ಉಷ್ಣ ಎನರ್ಜಿನ ರಿಲೀಸ್. ಅಲ್ಲಿ ಬಾಂಬ್ ಬಿದ್ದಾಗ ಸರ್ಫೇಸ್ ಟೆಂಪ್ರೇಚರ್, ಭೂಮಿ ಮೇಲಿನ ಟೆಂಪ್ರೇಚರು 3,000ದಿಂದ 3,500 ಡಿಗ್ರಿ ಸೆಲ್ಸಿಯಸ್ಗೆ ಹೋಗಿತ್ತು. ಸೊ ಏನಾದರೂ ಉಳಿಯುತ್ತೆ ಅಲ್ಲಿ? ಏನು ಉಳಿಯಲ್ಲ. ಅಣ್ವಸ್ತ್ರ ಉಪಯೋಗಿಸಿದ್ರೆ ಒಂದು ಹೀಟು ಉಷ್ಣ, ಇನ್ನೊಂದು ವಿಕಿರಣ ರೇಡಿಯೇಷನ್. ಆ ವಿಕಿರಣ 100,000 ವರ್ಷ ಅದು ಇರುತ್ತೆ, ಅಲ್ಲಿ ಇವರು ಕ್ಲಿಯರ್ ಆಗುತ್ತೆ. ಉಷ್ಣ ಎಲ್ಲ ಡ್ಯಾಮೇಜ್ ಮಾಡಿಬಿಡುತ್ತೆ ಇದು. ಸೊ ಈಗ ನಮ್ಮಲ್ಲಿರೋ ಏನು ಅಣುಬಾಂಬಿಂದು ಸಾರ್ವಜನಿಕವಾಗಿ ಅದ್ರ ಕೆಪಾಸಿಟಿ ಎಲ್ಲ ಅದು ಟಾಪ್ ಸೀಕ್ರೆಟು. ನಮಗೆ ವಿದೇಶದ ಸಂಶೋಧನಾ ಇದರಿಂದ ಗೊತ್ತು, ನಮ್ಮಲ್ಲಿ ಒಂದು 200 ಕಿಲೋಟನ್ ಕೆಪಾಸಿಟಿ ಬಾಂಬು ಇದೆ. ಆಮೇಲೆ ಪಾಕಿಸ್ತಾನ ಏನು ಹೇಳ್ತಾರೆ, ಅವರು ಕಾರ್ಗಿಲ್ ಟೈಮಲ್ಲೇ ಅವರ ಮುಷರಫ್ ಹೇಳ್ತಾ ಇದ್ರು, ವಿ ವಿಲ್ ನ್ಯೂಕ್ ಇಂಡಿಯಾ ಇಫ್ ದೇ ಕ್ರಾಸ್ LOC, ಅಂದರೆ ಗಡಿ ನಿಯಂತ್ರಣ ರೇಖೆ ಕ್ರಾಸ್ ಮಾಡಿಬಿಟ್ರೆ ಒಂದು ಬ್ರಿಗೇಡ್ ಅಂದರೆ 2,000 3,000 ಜನ ಇರ್ತಾರೆ. ಅಷ್ಟನ್ನು ನ್ಯೂಟ್ರಲೈಸ್ ಮಾಡೋಕ್ಕೆ ನಾವು ಸಣ್ಣ ಬಾಂಬ್ ಹಾಕ್ತೀವಿ. ಅವರೇನೋ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ಬಾಂಬ್, ಟ್ಯಾಕ್ಟಿಕಲ್ ಅಂದರೆ ಸಣ್ಣದು, ಸ್ಟ್ರಾಟಜಿಕಲ್ ಅಂದರೆ ದೂರಕ್ಕೆ ಮಾಡಿಟ್ಕೊಂಡಿದ್ದೀವಿ. ಆ ಮೂರ್ಖರಿಗೆ ಅಷ್ಟು ಗೊತ್ತಿಲ್ಲ. ಒಂದು ಸರಿ ಥ್ರೆಶೋಲ್ಡ್ ಅಂದರೆ ಹೊಸಲು, ಆ ಬಾಂಬ್ ನಮ್ಮ ಹೊಸಲು ದಾಟ್ಬಿಟ್ರೆ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಒಂದು ಸರಿ ಅವ್ರೇನು ಚಿಕ್ಕದು ಹಾಕ್ಬಿಟ್ರೆ ಆಮೇಲೆ ನಮ್ಮ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಪಾಲಿಸಿ ಏನು ಅಂದರೆ ನೋ ಫಸ್ಟ್ ಯೂಸ್. ನಾವು ಅಟ್ಯಾಕ್ ಮಾಡೋದು. ಬಟ್ ಯಾರಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಮ್ಮ ಆತ್ಮರಕ್ಷಣೆಗೆ ನಾವು ಮಾಡ್ತೀವಿ. ಸೊ ಅದು ನಾನು ಜಾಸ್ತಿ ವಿವರವಾಗಿ ಮಾತಾಡೋಕ್ಕೆ ಹೋಗಲ್ಲ, ನೀವೇ ಅರ್ಥ ಮಾಡ್ಕೋಬೇಕು, ಜನಗಳು ಅರ್ಥ ಮಾಡ್ಕೋಬೇಕು. ಸೊ ಅಣ್ವಸ್ತ್ರದ ಪ್ರಯೋಗ ಅಂದರೆ ಹೀಗೆ. ಅಲ್ಲಿ ಏನು ಅಂದರೆ ನಮಗೆ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೂ ಭಯನೂ ಆಗುತ್ತೆ. ಭಯ ಇಲ್ಲ, ಅದು ಏನು ಉಳಿಯಲ್ಲ. ಅದು ಆತ್ಮಹತ್ಯಾ ಮಾರ್ಗನೇ. ಯಾರೋ ವಾಜಪೇಯಿ ಅವ್ರು ಏನು ಹೇಳೋ ಪಾಕಿಸ್ತಾನ, ಅದು ನಿಜ. ಪಾಕಿಸ್ತಾನ ಪೂರ್ತಿ ನಾವು ತೆಗೆದುಬಿಟ್ರೆ ನಮಗೂ ಡ್ಯಾಮೇಜ್ ಆಗುತ್ತೆ. ಭೂಮಿ ಅದು, ಅಷ್ಟು ಭೂಮಿ ಹೋದರೆ ಪರಿಸರ ಪೂರ್ತಿ ಹಾಳಾಗುತ್ತೆ. ಅಷ್ಟು ದೊಡ್ಡ ಬಾಂಬ್ ಹಾಕಿದ್ರೆ ಆಕಾಶಕ್ಕೆ ಇದು ಧೂಳು ಹೋಗುತ್ತೆ. ಒಂದು 3-4 ತಿಂಗಳು ನಿಮಗೆ ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳಲ್ಲ, ಚಳಿ ಬರುತ್ತೆ, ಚಳಿಗಾಲ ಉಂಟಾಗುತ್ತೆ. ಇದು ಪ್ರಾಣಿ ಪಕ್ಷಿ ಆಮೇಲೆ ಇದು ಮರ ಗಿಡ ಎಲ್ಲ ನಾಶ ಆಗಿಬಿಡುತ್ತೆ. ಸೊ ಈ ಅಣ್ವಸ್ತ್ರ ಇಟ್ ಇಸ್ 2 ಎಡ್ಜ್, ಎರಡೂ ಕಡೆ ಬ್ಲೇಡ್ ಇರೋ ಅಸ್ತ್ರ. ಅವ್ರಿಗೂ ಡ್ಯಾಮೇಜ್ ಆಗುತ್ತೆ, ಅವ್ರು ಪೂರ್ತಿ ಹೋಗ್ತಾರೆ, ನಾವು ಇನ್ನೇನು ಉಳಿದೇನು ಅಂತ. ಅದಕ್ಕೋಸ್ಕರ ಇಡೀ ಪ್ರಪಂಚದಲ್ಲಿರೋ ಎಲ್ಲ ದೇಶಗಳೂ ಅವ್ರಿಗೆ ಎಲ್ರಿಗೂ ಈಗ ಸ್ವಲ್ಪ ಭಯ ಆಗಿದೆ. ಭಯ ಆಗಿದ್ರು ನನಗೆ ಅನಿಸುತ್ತೆ, ಈಗ ನಮ್ಮ ಹತ್ರ ವಿದೇಶದಿಂದ ತೊಗೊಂಡ್ರು ರಾಫೇಲ್ ಇದೆ. ಆ ರಾಫೇಲ್ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು ಒಂದು ಶಕ್ತಿ ಪ್ರದರ್ಶನ ನೋಡೋಕ್ಕೋ ಏನೋ ಮಿಲ್ಟ್ರಿ ಎಂಥದ್ದು ಇಂಡಸ್ಟ್ರೀಸ್ನವರು. ಇನ್ನೊಂದು S-400 ಏನು ಕೆಪಾಸಿಟಿ ಅಂತ ಚೆಕ್ ಮಾಡೋಕ್ಕೋ, ಸುಮ್ಮನೆ ವಿಶ್ವದ ದೇಶಗಳು ತಕ್ಷಣ ರಿಯಾಕ್ಟ್ ಮಾಡಬೇಕಾಗಿತ್ತು. ಅವ್ರು ಯಾಕೋ ಆ ಮಟ್ಟಕ್ಕೆ ರಿಯಾಕ್ಟ್ ಮಾಡಿಲ್ಲ. ಟ್ರಂಪ್ ಏನೋ ಅದು ಅವರು ದ್ವಿಪಕ್ಷೀಯ ಮಾತುಕತೆಯಿಂದ ಪರಿಹರಿಸ್ಕೊಳ್ಳಿ ಅಂತ ಹೇಳಿದ್ರೆ ಅದು ಫೂಲಿಶ್ನೆಸ್. ಮತ್ತೆ ನಾವು 9 ಕಡೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಶೇಮ್ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದ ಟ್ರಂಪ್. ಅದು ಹೌದು, ಆ ಭಾಷೆನೇ ಅವ್ರ ಭಾಷೆನೇ ಅರ್ಥ ಆಗ್ತಲ್ಲ. ಅಂದ್ರೆ ನಾವು ಎಲ್ಲರಿಗೂ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಸ್ವಾಭಿಮಾನ, ನಮ್ಮ ಭೂಮಿ, ನಮ್ಮ ರಕ್ಷಣೆಗೆ ನಾವು ದಾಳಿ ಮಾಡ್ಕೊಂಡ್ರೆ ಬೇರೆಯವರ ಅಪ್ಪಣೆ ಏನಾದರೂ ಬೇಕಿದೆಯಾ, ದೊಣ್ಣೆ ನಾಯಕನ ಅಪ್ಪಣೆ ಏನಾದರೂ ಬೇಕಿದೆಯಾ ಅಂತ ಹೇಳಿ ನಾವು ಸಾಕಷ್ಟು ಬಾರಿ ಈ ರೀತಿಯ ಎಡವಟ್ಟುಗಳನ್ನು ಮಾಡ್ಕೊಂಡಿದ್ವಿ ಸರ್. 71ರಲ್ಲಿ ಅತಿ ದೊಡ್ಡ ಮೋಸ ಆಗಿದ್ದು ನಮಗೇನೆ. ಯಾಕೆಂದರೆ ಲಾಹೋರ್ವರೆಗೂ ನಮ್ಮ ಸೇನೆ ಹೋಗುತ್ತೆ, POKನ ಆಕ್ಯುಪೈ ಮಾಡ್ಕೊಂಡಿರ್ತೀವಿ. ಅವರು 93,000 ಸೈನಿಕರು ಶರಣಾಗಿದ್ದಂತಹ ಸಂದರ್ಭದಲ್ಲಿ ಶಿಮ್ಲಾ ಒಪ್ಪಂದ ಅಂತ ಮಾಡ್ಕೋತಾರೆ. ಬಟ್ ಅದರಿಂದ ಯೂಸ್ ಆಗಿದ್ದು ಯಾರಿಗೆ? ಪಾಕಿಸ್ತಾನಕ್ಕೆ ಯೂಸ್ ಆಯಿತು. ನಮ್ಗೇನಾಯಿತು ಸರ್? ಅದು ದೊಡ್ಡ ಟ್ರ್ಯಾಪ್ ಆಗಿದ್ದಲ್ವಾ? ಅಮೇರಿಕಾ ಸೇರಿಕೊಂಡು, ಬ್ರಿಟನ್ ಸೇರ್ಕೊಂಡು ಕಂಪ್ಲೀಟ್ ಪ್ರತಿ ಬಾರಿಯೂ ಕೂಡ ಅಮೇರಿಕಾ, ಈ ಬ್ರಿಟನ್, ಈ ದೊಡ್ಡ ರಾಷ್ಟ್ರಗಳು ಏನು ಹೇಳ್ತೀವಿ, ಭಾರತವನ್ನು ಟ್ರ್ಯಾಪ್ಗೆ ಹೇಳ್ತಾ ಇರುತ್ತೆ ಅಂತ ಹೇಳಿಬಿಟ್ಟು. ಬಟ್ ಈ ಬಾರಿ ಅದಾಗಬಾರ್ದು ಅಂತ ನಮಗೆ. ಈಗ ಏನು ಯುದ್ಧ ಆಗಿಲ್ಲ, ದಾಳಿಗಳು ಪ್ರಾರಂಭ ಆಗಿದೆ. ಆದ್ರೂ ನಾನು 71 ವಾರಲ್ಲಿ ನೋಡಿದಾಗ, ಇನ್ನೂ 17-18 ವರ್ಷ ಹುಡುಗ, ನನ್ನ ಏನು ಅವರು ಡ್ರೋನಲ್ಲಿ ಅಟ್ಯಾಕ್ ಮಾಡೋದು, ಇದು ಜೈಸಲ್ಮೇರ್, ಜೋಧ್ಪುರ್. ಸೊ 71 ವಾರಲ್ಲೂ ಹೀಗೆ ಆಯಿತು. ಅಮೃತ್ಸರ್, ಜೋಧ್ಪುರ್, ಜೈಸಲ್ಮೇರ್, ಆಗ್ರಾ. ಡೀಪೆಸ್ಟ್ ಪಾಯಿಂಟ್ ವಾಸ್ ಆಗ್ರಾ. ಅಲ್ಲಿ ಬಾರ್ಡರಿಂದ ಒಂದು ಆಲ್ಮೋಸ್ಟ್ 500 ಕಿಲೋಮೀಟ್ರ್ ಒಳಗಡೆ ಬಂದು ಸೇಬರ್ ಜೆಟ್ ಏರ್ಕ್ರಾಫ್ಟ್, ಅದು ಮಿಸೈಲ್ ಅಲ್ಲ, ಸೇಬರ್ ಜೆಟ್ ಏರ್ಕ್ರಾಫ್ಟ್ ಬಂದು ಬೊಂಬಾರ್ಡ್ ಮಾಡಿತ್ತು. ಈಗ ಅದನ್ನು ಅದೇ ಇಸ್ ರಿಪ್ಲಿಕಾ, ಇಸ್ ಎ ಕಾಪಿ ಆಫ್ ದಟ್.
ಸೊ ಅವರು ಒಂಥರ ವಾರ್ ಡಿಕ್ಲೇರ್ ಮಾಡಿರ್ತಾರೆ ವಾರ್ ಡಿಕ್ಲರೇಷನ್ ನಾವು ಮಾಡಿದ್ರೆ ಏನಾಗುತ್ತೆ ಅಂದರೆ ಆ ಕಾನೂನು ಎಲ್ಲ ಚೇಂಜ್ ಆಗುತ್ತೆ ದೇಶದ ಎಲ್ಲ ಹಿಡ್ತಾ ಈ ಏರಿಯಾಕ್ಕೆ ಫಾರ್ ಎಕ್ಸಾಂಪಲ್ ಈ ಬೆಂಗಳೂರು ಈ ಏರಿಯಾಕ್ಕೆ ಒಬ್ಬ ಮಿಲಿಟರಿ ಆಫೀಸರ್ ಯಾರು ಸೀನಿಯರ್ ಮೋಸ್ಟ್ ಇರ್ತಾರೋ ಅವರು